ಅಂದಾಜು ಮೇಲೆ ಫೀಲ್ಡ್ ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅವರ ಮೊಬೈಲ್ ಅಲ್ಲಿ ಆ ಜಮೀನಿನ ಬೌಂಡ್ರಿ ಇರುತ್ತೆ. ಅವ್ರು ಹೋಗಿ ಆ ಸ್ಪಾಟ್ ಅಲ್ಲಿ ನಿಂತ್ಕೊಂಡಾಗ ಆ ಜಮೀನ್ ಒಳಗಡೆ ಯಾರಾದ್ರೂ ಒತ್ತುವರಿ ಆಗಿದ್ದಾರೆ ಅಂತ ಕಂಡು ಬಂದ್ರೆ ಅದನ್ನ ರಿಪೋರ್ಟ್ ಮಾಡೋದಷ್ಟೇ BA ಕೆಲಸ. ಆ ರಿಪೋರ್ಟ್ ಆದ್ಮೇಲೆ ಸರ್ವೆ ಮಾಡಿ ಬೌಂಡ್ರಿ ನಿಗದಿ ಮಾಡೋದು ಸರ್ವೆ ಇಲಾಖೆನವರೇ ಮಾಡ್ತಾರೆ. ಈಗ 14,33,000 ಜಮೀನ್ ಪೈಕಿ 9,70,000 ಜಮೀನುಗಳ ವೆರಿಫಿಕೇಶನ್ ಆಗಿದೆ ಅಂದ್ರೆ ಅಲ್ಲಿಗೆ ಕೆಲವು ತಾಲೂಕುಗಳಲ್ಲಿ 100% ಮಾಡಿದ್ದಾರೆ. ಸೊ ಹಾಗಾಗಿ ಆಗ್ತಾ ಇದೆ ನೋಡಿ. ಹೊಸ ಕೆಲಸ ಕಾರ್ಯಕ್ರಮ ಆರಂಭ ಮಾಡಿದಾಗ ಸಣ್ಣ ಪುಟ್ಟ ಗೊಂದಲ ಇರುತ್ತೆ. ಅವರು ವಿಲೇಜ್ ಅಕೌಂಟೆಂಟ್ ಫೀಡ್ಬ್ಯಾಕ್ ತಗೊಂಡು ನಾವು ಎಷ್ಟೋ ಅವರ ರಿಕ್ವೆಸ್ಟ್ ಮೇಲೆ ಎಷ್ಟೋ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೇವೆ. ಸೊ ಇದು ಒಂಥರ ನಮ್ದು ಅವ್ರದ್ದು ಗಿವ್ ಅಂಡ್ ಟೇಕ್ ಇರುತ್ತೆ. ಅದರ ಮುಖಾಂತರ ನಾವು ಅವ್ರ ಮಾತನ್ನ ಕೇಳಬೇಕು, ಅವರು ನಮ್ಮ ಕೆಲಸ ಮಾಡಬೇಕು. ನಾವು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸ್ಮಶಾನ ಭೂಮಿ ಸಮಸ್ಯೆ ರಾಜ್ಯದಲ್ಲಿ ಈಗ ಆಗಿರೋ ಪ್ರಗತಿ ಪ್ರಕಾರ 24 ಲಕ್ಷ ಮಾಲೀಕರು ಅವರು ಮೃತರಾಗಿದ್ದಾರೆ. ಅದರ ನಂತರ ಅವರ ಖಾತೆ ಬದಲಾವಣೆ ಆಗಿಲ್ಲ. ಬಹುಶಃ ನಮ್ಮ ಅಭಿಯಾನ ಮುಗಿಯೋಷ್ಟ್ರೊಳಗಡೆ ಇದು 50 ಲಕ್ಷ ಆಗಿ ದಾಟಬಹುದು. ವಿಲೇಜ್ ವೈಸ್ ನನ್ನ ಹತ್ರ ಡೇಟಾ ಸಿಗುತ್ತೆ. ಯಾವ ಊರಿನಲ್ಲಿ ಎಷ್ಟು ಜನ ಮೃತರಾಗಿ ಖಾತೆ ಬದಲಾವಣೆ ಆಗದೆ ಹಾಗೆ ಉಳಿದಿದೆ ಅನ್ನುವಂತಹದ್ದು ಆ ನಿಖರವಾದಂತ ಮಾಹಿತಿ ಆಧಾರದ ಮೇಲೆ ಪಾವತಿ ಖಾತೆ ಆಂದೋಲನವನ್ನೇ ನಾವು ಆರಂಭ ಮಾಡ್ತೇವೆ. ಈ ಅಭಿಯಾನ ಮುಗಿದ ಮೇಲೆ ಆವಾಗ ಯಾರ್ಯಾರು ಸ್ವಯಂ ಪ್ರೇರಣೆಯಿಂದ ಬಂದು ಅವರ ಕುಟುಂಬದಲ್ಲಿ ಒಪ್ಕೊಳ್ಬೇಕು, ಅವರು ಎಲ್ಲಾರು ಸಹಮತದಿಂದ ಯಾವ ರೀತಿ ಖಾತೆ ಮಾಡ್ಕೊಡ್ಬೇಕು ಅಂತ ಕೊಟ್ರೆ ಆನ್ ದ ಸ್ಪಾಟ್ ಅವರ ಖಾತೆ ಮಾಡುವಂತ ಅಭಿಯಾನವನ್ನ ಮಾಡ್ತೇವೆ. ಕುಟುಂಬದಲ್ಲಿ ವ್ಯಾಜ್ಯ ಇದ್ರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಮೇಲೆ ನೀವು ಅದನ್ನ ನನಗೆ ಕೇಳಿದ್ರೆ ಅದು ನಾನೇನ್ ಹೇಳ್ಲಿಕ್ಕೆ ಆಗುತ್ತೆ. ಸ್ವಯಂ ಪ್ರೇರಣೆಯಿಂದ ಕುಟುಂಬದವರು ಎಲ್ಲಾರು ಒಪ್ಕೊಂಡ್ಬಿಟ್ಟು ಖಾತೆ ಮಾಡ್ಕೊಡಿ ಅಂದ್ರೆ ನಾನು ಆಂದೋಲನ ಮಾಡ್ತೇನೆ, ಕಂದಾಯ ಅದಾಲತ್ ಮಾಡ್ತೇನೆ, ಸ್ಪಾಟ್ ಅಲ್ಲಿ ಖಾತೆ ಮಾಡಿಕೊಡುವಂತ ಕ್ಯಾಂಪೇನ್ ನಾನು ಮಾಡ್ತೇನೆ. ನಾವು ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಈಗ ಬರುವಂತ ಈ ಡೇಟಾ ಇದೆಯಲ್ಲ ಇದನ್ನ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ವೈಸ್ ಅವರಿಗೆ ಕೊಟ್ಬಿಟ್ಟು ಅಲ್ಲೇ ಹೋಗಿ ಊರಿನಲ್ಲಿ ಕಂದಾಯ ಅದಾಲತ್ ಮಾಡ್ತೇನೆ. ಪಾವತಿ ಖಾತೆಗೋಸ್ಕರನೇ ಕಂದಾಯ ಅದಾಲತ್ ಮಾಡ್ತೇವೆ. ಸ್ಪಾಟ್ ಅಲ್ಲಿ ಬಂದು ಯಾರು ಅರ್ಜಿ ಕೊಡ್ತಾರೆ ಅವ್ರದ್ದೆಲ್ಲ ಒಂದು 10-15 ದಿನದೊಳಗಡೆ ಖಾತೆ ಬದಲಾವಣೆ ಮಾಡ್ಕೊಡ್ತೇವೆ. ಸಹಮತ ಇರಬೇಕು ಕುಟುಂಬದಲ್ಲಿ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರ ನಡುವೆ ಸಹಮತ ಇದ್ದು ಕೊಟ್ರೆ ಆ ಖಾತೆ ಆಂದೋಲನವನ್ನು ನಾನು ಮಾಡ್ಕೊಡ್ತೇನೆ, ಯಾವುದೇ ಖರ್ಚಿಲ್ಲದೆ ಮಾಡ್ಕೊಡ್ತೇವೆ. ಡಿಸ್ಪ್ಯೂಟ್ ಇದ್ದಾಗ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ.